ಯಾರು ಹೇಳಿದ್ರು ಅಷ್ಟು ಖುಷಿ ಆಗ್ಲಿಲ್ಲ, ನೀನ್ ಹೇಳ್ದಲ್ಲ ಅದೇ ಹೇಳೋದು. ಅನ್ನಪೂರ್ಣೇಶ್ವರಿ ತರ ಕಂಡುಬಿಟ್ರಲ್ರಿ ಇವತ್ತು. ಅಶ್ವಿನಿ ಅವ್ರು ಮಾಡಿರೋ ಅಡುಗೆನ ಎಲ್ಲರೂ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ. ಇನ್ನು ಅಶ್ವಿನಿ ಅವರು ಹೇಳಿದ್ರು ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ನಾನು ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗೇ ಇಲ್ಲ ಮನೆಯಲ್ಲಿ ಅಂತಂದ್ಬಿಟ್ಟು. ಈಗ ಇಲ್ಲಿ ಅವ್ರು ಮಾಡಿರೋ ಚಿತ್ರಾನ್ನ ಇಲ್ಲಿ ಗಿಲ್ಲಿ ನಾಟ ಅವರು ಹಾಡಿ ಹೋಗಲಿದ್ದಾರೆ. ಅವರೊಬ್ಬರೇ ಅಲ್ಲ, ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಕೇಳ್ತಾರೆ. ಇಲ್ಲಿ ಅಶ್ವಿನಿ ಅವ್ರು ಮಾಡಿರೋ ಅಡುಗೆ ನೋಡಿ ಇವತ್ತು ಕೂಡ ನಿಜವಾಗ್ಲೂ ಅವ್ರಿಗೆ ಅಡುಗೆ ಬರಲ್ಲ ಅಂತ ಒಪ್ಕೊತೀರಾ ಅಂತಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ರೀತಿ ಇಲ್ಲಿ ಹೇಳ್ತಾರೆ. ಧನುಷ್ ಅವರು ಇಲ್ಲ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಸ್ಪಂದನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿತ್ರಾನ್ನ ಅಂತ ಹೇಳ್ತಾರೆ. ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ PhD ಮಾಡಿದ್ದಾರೆ ಅಡುಗೆ ಮಾಡೋದ್ರಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಸೂರಜ್ ಅವ್ರಿಗೆ ಸಖತ್ತಾಗಿ ಅಡುಗೆ ಬರುತ್ತೆ, ಅವ್ರು ಇಲ್ಲಿ ಶೆಫ್ ಅಂತ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇಂಥವ್ರಿಗೆ ಇಲ್ಲಿ ಅಶ್ವಿನಿ ಅವರು ಹೊಗಳಿಸ್ಕೊಂಡಿದ್ದಾರೆ ಅಂತಂದರೆ ಅಂದರೆ ಅವ್ರು ಮಾಡೋ ಅಡುಗೆ ಅಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಕೂಡ ಅವ್ರಿಗೆ ಅಡುಗೆ ಬರುತ್ತೆ ಅಂತ ಕಾಣಿಸುತ್ತೆ. ಬಟ್ ಆದರೆ ಅವರು ಜಾಸ್ತಿ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ, ಅಡುಗೆ ಮನೆಯಲ್ಲೇ ಇರಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅವರು ಹೇಳ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಆದರೆ ಗಿಲ್ಲಿ ನಾಟ ಅವರು ಹೇಳ್ತಾರೆ ನೀವು ಮಾಡಿರೋ ಚಿತ್ರಾನ್ನ ಸಖತ್ತು, ಇವತ್ತು ನಿಜವಾಗ್ಲೂ ಕೂಡ ನೀವು ಅನ್ನಪೂರ್ಣೇಶ್ವರಿ ಥರ ಕಾಣಿಸ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಗಿಲ್ಲಿಯವರೇ ಹಾಡು ಹೊಗಳಿದ್ದಾರೆ. ಆಲ್ಮೋಸ್ಟ್ ನೀವು ನೋಡಿರ್ಬೋದು ಸ್ವಲ್ಪ ಇವರು ಹಾವು ಮುಂಗ್ಸಿ ಥರನೇ ಇಲ್ಲಿ ಕಚ್ಚಾಡ್ತಾರೆ. ಬಟ್ ಈ ಒಂದು ಬಾಂಡಿಂಗು ಈ ಒಂದು ಪೇರ್ನ ನೋಡೋಕ್ಕೂ ಕೂಡ ಕೆಲವು ಜನ ಇಲ್ಲಿ ತುಂಬಾ ಇಷ್ಟಪಡ್ತಾರೆ. ಇವರಿಬ್ಬರು ಎಷ್ಟೇ ಕಿತ್ತಾಡಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರದು ಕಿತ್ತಾಟ ನೋಡಬೇಕು ಅಂತಲೇ ಕೆಲವೊಬ್ಬರು ಕಾಯ್ತಾ ಇರ್ತಾರೆ. ಆದರೆ ಇವಾಗ ಇವ್ರು ಮಾಡಿರೋ ಅಡುಗೆನ ಇಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ. ಗಿಲ್ಲಿಯವರು ಹೇಳ್ತಾರೆ ಭಾನುವಾರನೂ ಕೂಡ ನೀವೇ ಯಾಕೆ ಅಡುಗೆ ಮಾಡಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು ಹೇಳ್ತಾರೆ ನೀನು ಸಪೋರ್ಟಿಗೆ ಬಾ, ಇಲ್ಲಿ ಹೆಲ್ಪಿಗೆ ಬಾ, ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಗಿಲ್ಲಿಯವರು ಆಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಅಶ್ವಿನಿ ಅವ್ರು ಮಾಡಿರೋ ಅಡುಗೆನ ಎಲ್ಲರೂ ಕೂಡ ಹಾಡಿ ಹೋಗ್ಲಿ ತಿಂತಿದ್ದಾರೆ. ಇಲ್ಲಿ ಬೇಕು ಅಂತಲೇ ಬಿಗ್ ಬಾಸ್ ಈ ಒಂದು ಟಾಸ್ಕ್ ಕೊಟ್ರ ಅಂದರೆ ಅಶ್ವಿನಿ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತಂದ್ಬಿಟ್ಟು ಬಿಗ್ ಬಾಸ್ ವಿಲ್ಲನ್ಗೆ ಮುಂಚೆನೇ ಗೊತ್ತಿತ್ತಾ? ಯಾಕಂದರೆ ಕೆಲವೊಬ್ಬರು ಹೌದು ಕೆಲಸ ಬರುತ್ತೆ ಆದರೂ ಕೂಡ ನಾನು ಮಾಡಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆ ಒಂದು ಕೆಲಸನ ಜಾಸ್ತಿ ನಮ್ಮ ಮೇಲೆ ಹಾಕ್ಬಿಡ್ತಾರೆ. ಬಿಗ್ ಬಾಸ್ ಮನೇಲಿ ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ, ಅಡುಗೆ ಡಿಪಾರ್ಟ್ಮೆಂಟಲ್ಲೇ ಇರ್ತಾರೆ ಅಂತಂದ್ಬಿಟ್ಟು ಈ ಒಂದು ರೀಸನ್ ಕೊಡ್ತಾರೆ ಅಂತಂದ್ಬಿಟ್ಟು ಅಶ್ವಿನಿ ಅವರು ಏನಾದರೂ ಈ ರೀತಿ ಮಾಡಿದ್ರ? ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.